ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್. ಸ್ನೇಹಿತರೆ, ಈ ದಿನ ಕೇಂದ್ರೀಯ ವಿದ್ಯಾಲಯ ಸಂಗತಾನ್ ಇದರಲ್ಲಿ 2026 ಮತ್ತು 27ನೇ ಸಾಲಿನ ಆನ್ಲೈನ್ ಎಜುಕೇಷನ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲಿಗೆ ನೀವು KVS ಅಡ್ಮಿಷನ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಮೈನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇನ್ಫಾರ್ಮೇಷನ್ಸ್, ಗೈಡ್ಲೈನ್ಸು, ಡೀಟೇಲ್ಸ್ ಎಲ್ಲ ಇದರಲ್ಲಿದೆ ನೋಡಿ. ಇಲ್ಲೆಲ್ಲ ಇನ್ಫಾರ್ಮೇಷನ್ಸ್ ಇದೆ. ಬಾಲವಾಟಿಕೆಯಿಂದ ಹಿಡಿದು ಕ್ಲಾಸ್ 1ವರೆಗೂ ಸಹ ಕೇಂದ್ರೀಯ ವಿದ್ಯಾಲಯದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ನೀವು ಅಕಾಡೆಮಿಕ್ ಸೆಷನ್ ಅಡ್ಮಿಷನ್ ಮಾಡ್ಬೋದು. ರಿಜಿಸ್ಟ್ರೇಷನ್ನು ನಿಮಗೆ 20th ಮಾರ್ಚ್ ಸ್ಟಾರ್ಟ್ ಆಗಿರೋದು, ಏಪ್ರಿಲ್ 2ಗೆ ಕ್ಲೋಸ್ ಆಗುತ್ತೆ. ಟೆಕ್ನಿಕಲ್ ಇನ್ಫಾರ್ಮೇಷನ್ಸ್ಗೆ ಕ್ವಾರಿ ಮಾಡೋದಕ್ಕೆ ಇಮೇಲ್ ID ಕೊಟ್ಟಿದ್ದಾರೆ. ನಂತರ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಡೌನ್ಲೋಡ್ ಪ್ರೊಫಾರ್ಮಾ ಮತ್ತು ಆಲ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ವಿಡಿಯೋ ಟ್ಯೂಟೋರಿಯಲ್ ಇಲ್ಲಿ ಇದೆ. ಅದೇ ರೀತಿ ನೀವು ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಫರ್ಗೆಟ್ ಲಾಗಿನ್ ಕೋಡ್ ಅಂತ ಇದೆ. ಈ ಲಾಗಿನ್ ಮಾಡಬೇಕು ಅಂದರೆ ಲಾಗಿನ್ ಕೋಡ್ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ನಾವು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ಗೆ ಹೋದರೆ ಇಲ್ಲಿ ಇನ್ಫಾರ್ಮೇಷನ್ಸನ್ನು ನೀವು ನೋಡ್ಬೋದು. ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲಿದೆ. ಜನರಲ್ ಇನ್ಸ್ಟ್ರಕ್ಷನ್ಸು ಇದೆಲ್ಲ ಸ್ವಲ್ಪ ನೀಟಾಗಿ ಓದ್ಕೋಬೇಕಾಗತ್ತೆ ನೀವು. ಮೇಯ್ನಾಗಿ ಮೊಬೈಲ್ ನಂಬರು, ಇಮೇಲ್ ID, ಮಗುದು ಫೋಟೋ ಬೇಕಾಗುತ್ತೆ. ಅದು 200 KB ಇರಬೇಕು. ನಂತರ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದಾದ ನಂತರ ಇನ್ಕಮ್ ಸರ್ಟಿಫಿಕೇಟ್ ಸಹ ಬೇಕಾಗುತ್ತೆ. ಅದು ಕೆಳಗಡೆ ಇನ್ಫಾರ್ಮೇಷನ್ಸ್ ಇದೆ, ನೋಡೋಣ. ಲಾಗಿನ್ ಕೋಡ್ನ ತೊಗೊಳೋದು ಹೇಗೆ ಅಂತ ಡೀಟೇಲ್ಸ್ ಇಲ್ಲಿದೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೋಡ್ಕೊಳ್ಳಿ. ನಂತರ ಇನ್ಸ್ಟ್ರಕ್ಷನ್ ಆಫ್ ಫಿಲ್ಲಿಂಗ್, ರೀಡಿಂಗ್ ದ ಇನ್ಸ್ಟ್ರಕ್ಷನ್ಸ್, ರಿಜಿಸ್ಟ್ರೇಷನ್ ಸೈನ್ ಮಾಡೋದು ಫಸ್ಟ್ ಟೈಮ್ ಯೂಸರ್ಸು. ಲಾಗಿನ್ ಆಗಿರೋದು ಅಡ್ಮಿಷನ್ ಪೋರ್ಟಲ್ ಓಪನ್ ಆಗುತ್ತೆ. ಫಿಲ್ಲಿಂಗ್ ಅಡ್ಮಿಷನ್ ಅಪ್ಲಿಕೇಶನ್ ಫ್ರಮ್ ಆ್ಯಂಡ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್, application form and uploading documents, review form, filling admission application form and uploading documents, review form, checking declaration and submission form, acknowledgement of submission, instructions ಇದೆಲ್ಲ ಇನ್ಫಾರ್ಮೇಷನ್ಸ್ ನೋಡ್ಕೊಳ್ಳಿ. ಮ್ಯಾಂಡೇಟರಿ ಅದೆಲ್ಲ ಫಿಲ್ ಮಾಡಲೇಬೇಕು. ರಿಜಿಸ್ಟ್ರೇಷನ್ ಆಫ್ ಸೈನ್ ಫಸ್ಟ್ ಯೂಸರ್ಸು, ನೇಮು, ಡೀಟೇಲ್ಸ್ ಎಲ್ಲ ಹಾಕಬೇಕು. ನಂತರ ಇಲ್ಲಿ ಇನ್ಫಾರ್ಮೇಷನ್ಸ್, ಕ್ಲಾಸ್ ಬಾಲವಾಟಿಕೆ ಫಸ್ಟಿಗೆ ನೀವು ಸೇರಿಸ್ತೀರಾ ಅಂದರೆ 3 years ಆಗಿರಬೇಕು. ಇಲ್ಲ ಇನ್ಫಾರ್ಮೇಷನ್ಸ್ ಇದೆ. ಈ ಡೇಟ್ ಒಳಗಡೆ ಇರಬೇಕು ಈ ಮಗುದು ಬರ್ತ್ ಆಗಿರೋವಂಥದ್ದು ಡೀಟೇಲ್ಸು. ಇದರೊಳಗಡೆ ಇದ್ದರೆ ಮಾತ್ರ ನಿಮಗೆ ಅದು ಅಕ್ಸೆಪ್ಟ್ ಮಾಡುತ್ತೆ. ಬಾಲವಾಟಿಕೆ 2ಗೂ ಹಾಗೆ ನೋಡ್ಕೊಳ್ಳಿ. ಇಲ್ಲಿ ಇನ್ಫಾರ್ಮೇಷನ್ಸ್ ಇದೆ. ಬಾಲವಾಟಿಕೆ 3, ದೆನ್ ಕ್ಲಾಸ್ ಫಸ್ಟ್. ಓಕೆ, ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಆದಮೇಲೆ ಸೈನ್-ಇನ್ಗೆ ನಿಮಗೆ ಲಾಗಿನ್ ಕೋಡ್ ನಿಮ್ಮ ಮೊಬೈಲಿಗೆ ಬಂದಿರುತ್ತೆ. ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರು, ಫಿಲ್ಲಿಂಗ್ ಅಡ್ಮಿಷನ್ನು ನೋಡಿ. ಬೇಸಿಕ್ ಇನ್ಫಾರ್ಮೇಷನು, ಪೇರೆಂಟ್ ಡೀಟೇಲ್ಸು, ಚೈಲ್ಡ್ ಸ್ಲಿಬ್ಲಿಂಗ್ಸು, ಚೂಸ್ ಸ್ಕೂಲ್ಸ್, ಟ್ರಾನ್ಸ್ಫರ್ ಡೀಟೇಲ್ಸ್, ಅಪ್ಲೋಡ್ ಡಾಕ್ಯುಮೆಂಟ್ಸ್, ಪ್ರಿವ್ಯೂ, ಡಿಕ್ಲೇಷನ್, ಸಬ್ಮಿಷನ್. ಬೇಸಿಕ್ ಇನ್ಫಾರ್ಮೇಷನ್, ಚೈಲ್ಡ್ ಫಸ್ಟ್ ನೇಮ್, ಇದೆಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಬೇಕಾಗುತ್ತೆ. ಇದು ಮೇಯ್ನ್. ಸರ್ಟಿಫಿಕೇಟ್ ನಂಬರು, ಡೇಟ್ ಆಫ್ ಇಶ್ಯೂ, ಇಶ್ಯೂಯಿಂಗ್ ಅಥಾರಿಟಿ. ನಂತರ ಬ್ಲಡ್ ಗ್ರೂಪ್ ಬೇಕಾಗುತ್ತೆ ಮಗುದು. ಪೇರೆಂಟ್ ಡೀಟೇಲ್ಸ್, ಬೋತ್ ಮದರ್ ಆ್ಯಂಡ್ ಫಾದರ್ ಇಬ್ಬರದ್ದು ಸಹ ಇನ್ಫಾರ್ಮೇಷನ್ ನೀವು ಹಾಕಬೇಕು. ಚೈಲ್ಡ್ ಸ್ಲಿಬ್ಲಿಂಗ್ಸ್ ಏನಾದ್ರು ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇದ್ದರೆ ಅವ್ರಿಗೆ ಇನ್ಫಾರ್ಮೇಷನ್ ಇಲ್ಲಿ ಕೊಡಬೇಕು, ಅವ್ರು ಏನು ಓದ್ತಿದ್ದಾರೆ ಅಂತೇಳಿ. ನಂತರ ಚೂಸ್ ಸ್ಕೂಲ್ಸ್, ನೀವು ಯಾವ ಒಂದು ಸ್ಟೇಟು ಮತ್ತು ಯಾವ ಒಂದು ಡಿಸ್ಟಿಕಲ್ಲಿ ಕೇಂದ್ರೀಯ ವಿದ್ಯಾಲಯನ ಸೆಲೆಕ್ಟ್ ಮಾಡ್ತೀರಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ 3 ಕೇಂದ್ರೀಯ ವಿದ್ಯಾಲಯಗಳನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನಿಮ್ಮ ಯಾವುದು ನಿಯರ್ ಡಿಸ್ಟೆನ್ಸ್ ಇದೆ ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಅರ್ಬನ್ ಏರಿಯಾಗೆ ಮತ್ತು ರೂರಲ್ ಏರಿಯಾಗೆ ವಿತಿನ್ ಇಷ್ಟು ಕಿಲೋಮೀಟರ್ ಇರಬೇಕು ಅನ್ನೋ ಇನ್ಫಾರ್ಮೇಷನ್ಸ್ ಇದೆ. ಅದನ್ನು ಸ್ವಲ್ಪ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾದ್ರೆ ಗಮನ ಇರಿಸಿ. ಅಪ್ಲೋಡ್ ಡಾಕ್ಯುಮೆಂಟ್ಸ್, ಮಗುದು ಫೋಟೋ, ಬರ್ತ್ ಸರ್ಟಿಫಿಕೇಟು, ಡಿಸಬಿಲಿಟಿ ಇದೆ ಡಿಸಬಿಲಿಟಿ ಸರ್ಟಿಫಿಕೇಟು, ಇಲ್ಲಾಂದರೆ ನೋ ಇಶ್ಯೂಸ್. ಇದೆಲ್ಲ 200 KB ಒಳಗಡೆ ಇರಬೇಕು. JPG or PDF ಫೈಲ್ಸಲ್ಲಿ ಇರಬೇಕು. ಒರಿಜಿನಲ್ ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, ಪ್ರೂಫ್ ರೆಸಿಡೆನ್ಸು. ಇದು ನಾನ್ ಕ್ರಿಮಿ ಲೇಯರ್, SC/ST OBC ಅವರಿಗೆ ನಾನ್ ಕ್ರಿಮಿ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋಕ್ಕಾಗತ್ತೆ. ಅದ್ರ ಜೊತೆಗೆ ಸರ್ಟಿಫಿಕೇಟ್ ಆಫ್ ಡಿಸಬಿಲಿಟಿ ಏನಾರು ಇದ್ದರೆ ಮಾತ್ರ ಅದು ಅಪ್ಲೋಡ್ ಮಾಡಿ. ಎಷ್ಟು ಇನ್ಫಾರ್ಮೇಷನ್ಸು. ನಂತರ ಪ್ರಿವ್ಯೂ, ಇದೆಲ್ಲ ಇನ್ಫಾರ್ಮೇಷನ್ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಲಾಸ್ಟಿಗೆ ಡಿಕ್ಲೇಷನ್ ಆ್ಯಂಡ್ ಸಬ್ಮಿಷನ್.
ಈಗ ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕ್ಲೀನಾಗಿ ಓದಿದ್ದೀರಾ ಅಂತ ನೋಡಿ ಆಮೇಲೆ ಫಾರ್ಮ್ ಓಪನ್ ಆಗುತ್ತೆ. ಅಪ್ಲೈ ಫಾರ್ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಯಾವುದು ಬೇಕು ಅದನ್ನು. ಡೀಟೇಲ್ಸ್ ಮುಗೋದು. ಡಿಸಬಿಲಿಟಿ ಇದ್ದರೆ ಇಲ್ಲಿ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಡೇಟ್ ಆಫ್ ಬರ್ತ್, ಡಿಕ್ಲರೇಷನ್ಸು, ಇಲ್ಲ ಇಸ್ ಅ ಚೈಲ್ಡ್ ಸೀಕಿಂಗ್ ಆಫ್ ಅಡ್ಮಿಷನ್, ಕೇಂದ್ರೀಯ ವಿದ್ಯಾಲಯ ಎಂಪ್ಲಾಯ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಇಮೇಲ್ ಐ ಡಿ ಹಾಕಿ, ಮೊಬೈಲ್ ನಂಬರು, ಇದೆಲ್ಲ ಡೀಟೇಲ್ಸ್ ಹಾಕಿದ್ಮೇಲೆ ಕೋಡ್ ಏನೋ ರಾಂಗ್ ಗೊತ್ತಾಗ್ತಿಲ್ಲ ಅಂದರೆ ರಿಫ್ರೆಶ್ ತೊಗೊಳ್ಳಿ, ಕೋಡ್ಸು ಮತ್ತು ಬೇರೆ ಬೇರೆ ಬರುತ್ತೆ. ಅಪ್ಲೈ ಕ್ಯಾಪ್ಚಾ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಜಸ್ಟ್ ರಿಜಿಸ್ಟರ್ ಕೊಡಬೇಕು. ದೆನ್ ರಿಜಿಸ್ಟರ್ ಕೊಟ್ಟಿದ ತಕ್ಷಣ ಇದೆಲ್ಲ ಇನ್ಫಾರ್ಮೇಷನ್ಸ್ ಆಗುತ್ತೆ, ಇದೆಲ್ಲ ಫಿಲ್ ಮಾಡಲೇಬೇಕು. ಓಕೆ, ಆಲ್ರೆಡಿ ನಾನು ರಿಜಿಸ್ಟರ್ ಮಾಡಿದ್ದೀನಿ. ಈಗ ರಿಜಿಸ್ಟರ್ಗೆ ಹೋಗ್ತಾ ಇದ್ದೀನಿ. ಲಾಗಿನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಇಲ್ಲಿ ರಿಜಿಸ್ಟರ್ಡ್ ಯೂಸರ್ ಲಾಗಿನ್ ಅಂತ ಬರುತ್ತೆ. ಇನ್ ಕೇಸ್ ರಿಜಿಸ್ಟರ್ ಮಾಡಿದೆ ಅಂದರೆ ಇಲ್ಲೇ ಬೇಕಾದ ರಿಜಿಸ್ಟ್ರೇಷನ್ ಮತ್ತೆ ಹಿಂದಕ್ಕೆ ಹೋಗ್ಬೋದು. ಈ ಕೋಡು ಇದೆಲ್ಲ ಇನ್ಫಾರ್ಮೇಷನ್ ನಿಮ್ಮ ಮೊಬೈಲಿಗೆ ಬಂದಿರುತ್ತೆ. ಇಲ್ಲಿ ಎಂಟರ್ ಲಾಗಿನ್ ಕೋಡ್, ಲಾಗಿನ್ ಆಗಿದೆ. ಇಲ್ಲಿ ಇನ್ಫಾರ್ಮೇಷನ್ಸ್ ಎಲ್ಲ ಅಬ್ಸರ್ವ್ ಮಾಡ್ಬೋದು. ಮಗು ಡೀಟೇಲ್ಸ್ ಪ್ರತಿಯೊಂದು ಎಲ್ಲ ಎಂಟ್ರಿ ಮಾಡಿದ್ದೀನಿ. ಮಗುದು ಆಧಾರ್ ನಂಬರು, ಬರ್ತ್ ಸರ್ಟಿಫಿಕೇಟ್ ನಂಬರು, ಡೀಟೇಲ್ಸ್. ನಂತರ ಇಲ್ಲಿ ಡೀಟೇಲ್ಸ್ ಇದೆ. ಇಲ್ಲಿ OBC ಕೊಟ್ಕೊಂಡಿರೋದ್ರಿಂದ ನೀವು ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಲೇಯರ್ ಕೊಟ್ಟರೆ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ಸ್ ಇವೆಲ್ಲ ಬರುತ್ತೆ. ಮೀನ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸು, ಸರ್ಟಿಫಿಕೇಟ್ ಆಫ್ ಇಶ್ಯೂ ಅಥಾರಿಟಿ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಇಶ್ಯೂ. ಓಕೆ, ನಾನೀಗ ನಾನು ಕ್ರೀಮಿ ಲೇಯರ್ ಬರ್ತಲೇ ಇರೋದ್ರಿಂದ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇನ್ಫಾರ್ಮೇಷನ್ ಕೇರ್ಫುಲ್ಲಾಗಿ ನೋಡಿಕೊಂಡು ನೀವು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಪೇರೆಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ಸಿಂಗಲ್ ಪೇರೆಂಟ್, ನೋ. ಸಿಂಗಲ್ ಪೇರೆಂಟ್, ತಂದೆ ಅಥವಾ ತಾಯಿ ಒಬ್ಬರೇ ಇದ್ದರೆ ನೀವು ಸಿಂಗಲ್ ಪೇರೆಂಟ್ ಅಂತ ಕೊಡಬೇಕು, ಇಲ್ಲಾಂದರೆ ನಾವು ಕೊಡಿ. ಇಲ್ಲಿನ ಇನ್ಫಾರ್ಮೇಷನ್ಸ್ ಇದೆ, ಫಿಲ್ ಮಾಡಿದ್ದೀವಿ ನಿಮ್ಮ ಡೀಟೇಲ್ಸು. ನೆಕ್ಸ್ಟ್ ನಂತರ ಚೈಲ್ಡ್ ಸ್ಲಿಬ್ಲಿಂಗ್ಸು ಇದ್ರೆ ಇನ್ಫಾರ್ಮೇಷನ್ ಎಂಟ್ರಿ ಮಾಡಿ, ಇಲ್ಲಾಂದರೆ ಲೀವ್ ಇಟ್. ಇದ್ರ ಬಗ್ಗೆ ಇದೇನು ಮ್ಯಾಂಡೇಟ್ರಿ ಇಲ್ಲ, ಸ್ಕಿಪ್ ಮಾಡೋಕೆ ಆಪ್ಷನ್ಸ್ ಇದೆ. ದೆನ್ ಕಂಟಿನ್ಯೂ. ಚೂಸ್ ಸ್ಕೂಲ್, ನಿಮಗೆ ಯಾವ್ಯಾವ ಶಾಲೆ ಬೇಕಾಗುತ್ತೆ, ಸ್ಕೂಲ್ 1, 2, 3 ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಒಂದೇ ಸಾಕು ಅಂದರೆ ಒಂದೇ ಸೆಲೆಕ್ಟ್ ಮಾಡಿಬಿಟ್ಬಿಡಿ. ಡೀಟೇಲ್ಸ್ ಇದೆ, ಇಲ್ಲೆಲ್ಲ ಇನ್ಫಾರ್ಮೇಷನ್ಸ್ ಬರುತ್ತೆ. ಸಪೋಸ್ ನೆಕ್ಸ್ಟ್ ಚಾಯ್ಸ್ಗೆ ಹೋಗ್ತೀರಾ ಅನ್ನಂಗಿದ್ರೆ ನಿಮಗಿಲ್ಲಿ ಚಾಯ್ಸಿಂಗ್ ಸಿಗುತ್ತೆ. ಸ್ಟೇಟ್, ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿ. ಇಲ್ಲಿ ಕೇಂದ್ರೀಯ ವಿದ್ಯಾಲಯ ನೀವು ಯಾವುದು, ಬೆಂಗಳೂರು, ಮೈಸೂರು, ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಸೆಲೆಕ್ಟ್ ಮಾಡ್ಬೋದು. ನಾವೀಗ ಆಲ್ರೆಡಿ ಹಾಸನ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಟ್ರಾನ್ಸ್ಫರ್ ಡೀಟೇಲ್ಸ್, ಇಲ್ಲಿ ಇನ್ಫಾರ್ಮೇಷನ್ ಓದ್ಕೊಂಡು ಗೌರ್ಮೆಂಟ್ ಎಂಪ್ಲಾಯೀಸ್ ಥರ ಯಾರು ಇದ್ದರೆ ಆ ಇನ್ಫಾರ್ಮೇಷನ್ ನೋಡಿ ನೀವು ಟ್ರಾನ್ಸ್ಫರ್ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ. ನಂತರ ಫೋಟೋ ಮಗುದು, ಡಿಸಬಿಲಿಟಿ ಸರ್ಟಿಫಿಕೇಟು ಎಲ್ಲ ಸ್ಕ್ಯಾನ್ ಮಾಡಿ ಬಿಫೋರ್ ರೆಡಿ ಇಟ್ಕೋಬೇಕು. ಇಲ್ಲಿ ಚೂಸ್ ಅಂತ ಬಂದರೆ ನಾವೀಗ ಆಲ್ರೆಡಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಮಗು ಡೀಟೇಲ್ಸ್ನ. ಮತ್ತು ಬರ್ತ್ ಸರ್ಟಿಫಿಕೇಟ್ ಇದೆಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ. ಪ್ರಿವ್ಯೂ ತೋರಿಸ್ತಾ ಇದೆ. ಎಲ್ಲ ಇನ್ಫಾರ್ಮೇಷನ್ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಫಿಲ್ ಮಾಡಿರೋದೆಲ್ಲ ಸರಿ ಇದೆಯಾ ಅಂತ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ. ಫೈನಲ್ ಡಿಕ್ಲರೇಷನ್ ಬರುತ್ತೆ. ಐ ಅಗ್ರಿ ಅಂತ ಕೊಟ್ಟು ನೀವು ಪ್ರೊಸೀಡ್ ಅಂತ ಕೊಟ್ಟರೆ ಸಕ್ಸಸ್ಫುಲ್ ಸಬ್ಮಿಷನ್ ಆಗುತ್ತೆ. ಪ್ರೊಸೀಡ್ ಟು ವೆರಿಫಿಕೇಷನ್ ಆ್ಯಂಡ್ ಡಿಕ್ಲರೇಷನ್. ಇಲ್ಲಿ ಇನ್ಫಾರ್ಮೇಷನ್ ಸಬ್ಮಿಷನ್ ಬರುತ್ತೆ, OTP ಹೋಗುತ್ತೆ. ಡೀಟೇಲ್ಸ್ ಕೊಟ್ಟು ನೀವು ಹಾಕಿದ್ರೆ, ಈ ಕ್ಯಾಪ್ಚಾ ಕೋಡ್ ಕೊಟ್ಟು ಹಾಕಿದ್ರೆ ಸಬ್ಮಿಷನ್ಗೆ ಹೋಗುತ್ತೆ. ಗೋ ಬ್ಯಾಕ್. ಇನ್ನೊಂದ್ಸಲಿ ಏನಾದರೂ ಇನ್ಫಾರ್ಮೇಷನ್ಸ್ ಇದ್ದರೆ ಪ್ರತಿಯೊಂದು ಡೀಟೇಲ್ಸ್ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ನಂತರ ಲಾಗೌಟ್, ಮೈ ಅಪ್ಲಿಕೇಶನ್ನು, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಇನ್ ಕೇಸ್ ಏನಾದರೂ ಲಾಗಿನ್ ID ನಿಮಗೆ ಗೊತ್ತಿಲ್ಲ ಅಂದ್ಕೊಳ್ಳಿ, ಇಲ್ಲಿ ಫರ್ಗೆಟ್ ಲಾಗಿನ್ ID ಕ್ಲಿಕ್ ಮಾಡ್ಕೊಳ್ಳಿ. ಹೆಲ್ಪ್ ಡೆಸ್ಕ್ ಇದೆ, ಗೈಡ್ಲೈನ್ಸ್ ಇದೆ, ಅಡ್ಮಿಷನ್ ಶೆಡ್ಯೂಲ್ಸ್ ಇದೆ, ಇನ್ಸ್ಟ್ರಕ್ಷನ್ಸ್ ಇದೆ, ಪ್ರತಿಯೊಂದು ಇದೆ. ಇದರಲ್ಲಿ ನೀವು ನೋಡ್ಕೋಬೋದು.
ಸರ್ವಿಸ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೋದು. ಬಿಟ್ವೀನ್ ಸ್ಕೂಲರ್ಸ್ ಆ್ಯಂಡ್ ರೆಸಿಡೆನ್ಸು, ಫಾರ್ಮೆಟ್ ಸರ್ವಿಸ್ ಸರ್ಟಿಫಿಕೇಟು, ಸ್ಟೇಟ್ ಗೌರ್ಮೆಂಟು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಎಲ್ಲ ಸ್ಯಾಂಪಲ್ ಸರ್ಟಿಫಿಕೇಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಫೀಡ್ಬ್ಯಾಕ್ಸು, ನಂತರ ಹೆಲ್ಪ್ ಡೆಸ್ಕ್ ಇನ್ಫಾರ್ಮೇಷನ್ ಇದೆ ಸ್ಟೇಟ್ ವೈಸು. ಸಪೋಸ್ ಈಗ ನೀವು ಕರ್ನಾಟಕ ಸ್ಕೂಲ್ಸ್ ಇಲ್ಲಿ ಹಾಸನ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಇನ್ಫಾರ್ಮೇಷನ್, ಕಾಂಟ್ಯಾಕ್ಟ್ ನಂಬರ್ಸು, ಡೀಟೇಲ್ಸ್ ಎಲ್ಲ ಬರುತ್ತೆ. ಓಕೆ, ಮೈ ಅಪ್ಲಿಕೇಶನ್ ಎಲ್ಲ ಅಪ್ಲಿಕೇಶನ್ ಸಬ್ಮಿಷನ್ ಆಗಿದೆ. ಫೈನಲಿಗೆ ಬಂದಿದ್ದೀರಾ. ಎಲ್ಲ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಸಬ್ಮಿಷನ್ ಮಾಡಿ.